ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ SSY ಇಂಗ್ಲೀಷ್ ಮಾಸ್ಟರ್ ಇಂಗ್ಲೀಷ್ ಲರ್ನಿಂಗ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ. ದಯವಿಟ್ಟು ಯಾರು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಏನಪ್ಪ ಅಂತ ಕೇಳಿದರೆ, ಕಳೆದ ಅವಧಿಯಲ್ಲಿ ನಾವು ಫ್ಯೂಚರ್ ಪೊಸೆಷನಲ್ ಟೆನ್ಸಲ್ಲಿ ಪಾಸಿಟಿವ್ ಫಾರ್ಮ್ ಹಾಗೂ ನೆಗೆಟಿವ್ ಫಾರ್ಮನ್ನು ಅಭ್ಯಾಸ ಮಾಡಿದ್ದೀವಿ. ಯಾರು ಆ ಕ್ಲಾಸನ್ನು ನೋಡ್ಕೊಂಡು ಬಂದಿಲ್ಲ, ದಯವಿಟ್ಟು ನೋಡ್ಕೊಂಡು ಬಂದು ಈ ಕ್ಲಾಸನ್ನು ಕಂಟಿನ್ಯೂ ಮಾಡಿರಿ ಅಂತ ಹೇಳ್ತಾ ಇವತ್ತು ನಾವು ಏನು ಸ್ಟಾರ್ಟ್ ಮಾಡೋಣಪ್ಪ ಅಂತ ಕೇಳಿದರೆ, ಫ್ಯೂಚರ್ ಪೊಸೆಷನಲ್ ಟೆನ್ಸ್ ಕಾಲನ ಒಂದು ಏನಪ್ಪ ಅಂತ ಕೇಳಿದರೆ ಇಂಟ್ರಾಗೇಟಿವ್ ಆ್ಯಂಡ್ ನೆಗೆಟಿವ್ ಫಾರ್ಮನ್ನು ನೋಡೋಣ. ಫಸ್ಟು ಫ್ಯೂಚರ್ ಪೊಸೆಷನಲ್ ಟೆನ್ಸ್ ಹೊಂದಿರುವಿಕೆಯನ್ನು ತಿಳಿಸ್ತಕ್ಕಂಥ ಕಾಲ ಅಂತ ಹೇಳ್ತೀವಿ. ಅದರಲ್ಲಿ ಮೊದಲನೇದು ಪಾಸಿಟಿವ್ ಫಾರ್ಮ್ ಹಾಗೂ ನೆಗೆಟಿವ್ ಫಾರ್ಮನ್ನು ನೋಡ್ಕೊಂಡಿದ್ದೀವಿ. ಈಗ ಇಂಟರಾಗೇಟಿವ್ ಫಾರ್ಮ್ ಅಂದರೆ ಪ್ರಶ್ನಾರ್ಥಕ ರೂಪ ಅಂತ ಹೇಳ್ತೀವಿ. ಇದರ ರೂಲ್ ಏನ್ರಿ? ಇಲ್ಲಿಯೂ ಕೂಡ ಒಂದೇ ನಿಯಮ ಬರ್ತದೆ. ಪ್ರೆಸೆಂಟ್ ಪೊಸೆಷನಲ್ ಟೆನ್ಸ್ ಹಾಗೂ ಪಾಸ್ಟ್ ಪೊಸೆಷನಲ್ ಟೆನ್ಸ್ದಲ್ಲಿ ಹೇಗೆ ಏನಪ್ಪ ಅಂತ ಕೇಳಿದರೆ ಎರಡೆರಡು ನಿಯಮ ಬರ್ತಿದ್ದವಲ್ಲ, ನೆಗೆಟಿವ್ ನೆಗೆಟಿವ್ ಥರ ಇಲ್ಲಿ ಹಾಗಿಲ್ಲ. ದಯವಿಟ್ಟು ಇಲ್ಲಿಯೂ ಕೂಡ ಒಂದೇ ನಿಯಮ ಬರ್ತದೆ. ಏನಪ್ಪ ಅಂತ ಕೇಳಿದರೆ ರೂಲ್ shall or will plus subject plus have plus object plus question mark. ಏನಪ್ಪ ಅಂತ ಕೇಳಿದರೆ ನಿಯಮ ಇಲ್ಲಿ ಅರ್ಥ ಮಾಡ್ಕೋಬೇಕು. ಪಾಸಿಟಿವ್ ಫಾರ್ಮ್ ಹಾಗೂ ನೆಗೆಟಿವ್ ಫಾರ್ಮ್ ನೋಡ್ಕೊಂಡು ಬಂದ್ರೆ ಇದು ತುಂಬ ಸರಳ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ ನಿಮಗೆ. ದಯವಿಟ್ಟು ಆ ಕ್ಲಾಸ್ ನಂಬರ್ 15 ನೋಡ್ಕೊಳ್ಳಾರ್ದ ಇದನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಈ ಕ್ಲಾಸ್ ಅರ್ಥ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತದೆ. ಕ್ಲಾಸ್ ನಂಬರ್ 15 ನೋಡ್ಕೊಂಡು ಬಂದು ಇದನ್ನು ನೋಡ್ಕೊಳ್ರಿ ಅಂತ ಹೇಳ್ತಾ, ಇಲ್ಲಿ ಏನಪ್ಪ ಅಂತೇಳಿದರೆ ಇವತ್ತು ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಹೇಗಪ್ಪ ಅಂತ ಕೇಳಿದರೆ, ಐ ಶಾಲ್ ಹ್ಯಾವ್, ನನ್ನ ಹತ್ತಿರ ಇರುವುದು, ನನ್ನದು ಇರುವುದು, ನನಗೆ ಇರುವರು ಅಂತ ಹೇಳ್ತಕ್ಕಂಥದ್ದು ನೋಡಿದ್ದಲ್ಲ, ಅದೇ ಥರ ನೋಡೋಣ. ನಮ್ಮ ಹತ್ತಿರ ಬಹಳ ಜ್ಞಾನ ಇರುವುದೋ. ಕೇಳ್ತಾ ಇರ್ತೀರಿ ಕೆಲವೊಂದ್ಸರಿ ಪ್ರಶ್ನೆ ಒಬ್ಬೊಬ್ಬರನ್ನ, ಇರುವುದೋ ನಮ್ಮ ಹತ್ತಿರ ಬಹಳ ಜ್ಞಾನ ಇರುವುದೋ. ಏನು ಮಾಡಬೇಕು ನಿಯಮ ಪ್ರಕಾರ ನೋಡ್ರಿ. ಮೊದಲಿಗೆ ನಮ್ಮ ಅಂದ ತಕ್ಷಣ ಶಾಲ್ ಅಂತ ಬರುತ್ತೆ. ಶಾಲ್ ವಿ ಹ್ಯಾವ್ ಏನಾಯ್ತು ಇದು? ವಿ ಶಾಲ್ ಹ್ಯಾವ್ ಅನ್ನೋ ಬದಲಿ ಶಾಲ್ ವಿ ಹ್ಯಾವ್ ತೆಗೆದುಕೊಂಡಿವಿ. ನಮ್ಮ ಹತ್ತಿರ ಇರುವುದು ಬಹಳ ಜ್ಞಾನ. ಬಹಳ ಅನ್ಲಿಕ್ಕೆ ಲಾಫ್ಟ್ ಆಫ್ ಅನ್ಬೇಡ್ರಿ, ವೇರಿನ ಅನ್ಬೇಡ್ರಿ, ಇಲ್ಲಿ ಮೋರ್ ಅನ್ಬೇಕು. ಮೋರ್ ಜ್ಞಾನ, ನಾಲೆಡ್ಜ್.
ಶಾಲ್ ವಿ ಹ್ಯಾವ್ ಮೋರ್ ನಾಲೆಜ್? ನೋಡ್ರಿ, ಈ ಥರ ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ವಾಕ್ಯಗಳನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ಯಾಕೆ ಸರ್ ನಂಬರ್ ಹಾಕ್ತಾ ಇಲ್ಲ ಅಂತ ಕೇಳಬಹುದು ನೀವು. ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಮ ಹತ್ತಿರ ಇರುವುದು ಎಲ್ಲದಕ್ಕೂ ಸೇರಿಸಿ ಒಂದೇ ಬರ್ತದಲ್ವ, ಅದಕ್ಕಾಗಿ ಇವಕ್ಕೆ ನಂಬರ್ ಹಾಕ್ತಾ ಇಲ್ಲ ನಾನು. ಮುಂದೆ ಯಾವ ಎಕ್ಸ್ಟರ್ನಲ್ ಟೆನ್ಸ್ ಹೋಗ್ತೀವಲ್ಲ ಅವಾಗ ನೋಡ್ತಾ ಹೋಗೋಣ. ಇವತ್ತಿನಿಂದ ಇದು ಲಾಸ್ಟ್ ಕ್ಲಾಸಲ್ಲಿ ಪೊಸೆಷನಲ್ ಟೆನ್ಸದ್ದು. ನಾಳೆ ಒಂದು ದಿನ ಇವುಗಳೊಂದಿಗೆ ರಿಕಾಲ್ ಮಾಡಿಕೊಂಡು ಮುಂದಿಗೆ ಎಕ್ಸ್ಟರ್ನಲ್ ಟೆನ್ಸ್ಗೆ ಹೋಗೋಣ. ಈಗ ಮುಂದಿನ ಉದಾಹರಣೆಯನ್ನು ನೋಡೋಣ. ಮುಂದಿನ ಉದಾಹರಣೆ, ಅವರಿಗೆ ಒಳ್ಳೆಯ ಕಾರ್ಮಿಕರು, ಅವರ ಹತ್ತಿರ ನೋಡ್ಬೋದು, ಅವರಿಗೆ ನೋಡ್ಬೋದು. ಅವರಿಗೆ ಒಳ್ಳೆಯ ಕಾರ್ಮಿಕರು ಇರುವರು. ನೋಡಿ, ಈಗ ಅವರಿಗೆ ಫಸ್ಟ್ ರೂಲ್ ಪ್ರಕಾರ ವಿಲ್ ದೇ ಹ್ಯಾವ್ ಏನಾಯಿತು? ಅವರಿಗೆ ಇರುವರು ಆಯಿತು. ಒಳ್ಳೆಯ ಕಾರ್ಮಿಕರು ಗುಡ್ ವರ್ಕರ್ಸ್ ಅಥವಾ ಲೇಬರರ್ಸ್ ಕೂಡ ಅನ್ಬೋದು. ನೀವು ಲೇಬರರ್ಸ್ ಕೂಡ ಅನ್ಬಹುದು. ನೋಡ್ರಿ, ಮುಂದಿನ ವಾಕ್ಯ, ರೈತರಿಗೆ ಬಹಳ ಆದಾಯ ಇರುವುದು. ರೈತರಿಗೆ ಬಹಳ ಆದಾಯ ಇರುವುದು. ನೋಡಿ, ಇಲ್ಲಿ ದ ಫಸ್ಟ್ ತೆಗೆದುಕೊಳ್ಬೇಕು. ದ ಫಾರ್ಮರ್ಸ್ ಹ್ಯಾವ್, FARMERS. ಯಾಕಂದ್ರೆ FO ತಗೊಂಡ್ರೆ ಅಂದ್ರೆ ಮಾಜಿ ಅಂತ ಆಗತ್ತೆ. ಫಾರ್ಮರ್ಸ್, ದ ಫಾರ್ಮರ್ಸ್ ಅಂತೀವಿ. ಇಲ್ಲಿ ಫಸ್ಟಿಗೆ ವಿಲ್ ತೆಗೆದುಕೊಳ್ಬೇಕು. will the farmers have, ನೋಡಿ, ರೈತರಿಗೆ ಇರುವುದು ಬಹಳ ಆದಾಯ, ಮೋರ್ ಇನ್ಕಮ್. ಬಹಳ ಅನ್ಲಿಕ್ಕೆ ಮೋರ್ ಇನ್ಕಮ್, ಆದಾಯ ಅನ್ಲಿಕ್ಕೆ ಇನ್ಕಮ್. ನೋಡಿ, ಈ ರೀತಿ ಬಹಳ ಸರಳವಾಗಿ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗಬಹುದು. ಈಗ ಮುಂದಿನ ವಾಕ್ಯ ನೋಡೋಣ. ಬಸವನದು ದೊಡ್ಡ ತಲೆ ಇರುವುದು. ಹೆಂಗೆ ಮಾಡ್ಕೋಬೇಕ್ರಿ? ವಿಲ್ ಫಸ್ಟ್ ನಿಯಮದ ನೋಡ್ರಿ ತೆಗೆದ. ವಿಲ್ ಬಸವ ಹ್ಯಾವ್. ಬಸವ ಅಂತ ಬಂದ ತಕ್ಷಣ ಹ್ಯಾಸ್ ಅಂತ ಬರ್ತೈತೆ ಅನ್ಕೋಬೇಡ್ರಿ, ವಿಲ್ ಮುಂದೆ ತಗೋಬೇಕಾಗತ್ತಲ್ವಾ. ವಿಲ್ ಬಸವ ಹ್ಯಾವ್. ದೊಡ್ಡ ಅನ್ಲಿಕ್ಕೆ ಇಲ್ಲಿ ಏನು ಮಾಡಬೇಡ್ರಿ, ಬಿಗ್ ಅನ್ಬೇಡ್ರಿ, ಲಾರ್ಜ್ ಅಂತ ತೆಗೆದುಕೊಡ್ರಿ. ಲಾರ್ಜ್ ಹ್ಯಾಡ್.
Will Basava have large hat? Next. ರಾಮನ ಹತ್ತಿರ ಒಳ್ಳೆಯ ಮೊದಲಿಗೆ ಒಂದು ಒಳ್ಳೆಯ ಬಂಗಲೋ ಇರುವುದೋ. ನೀವು ಬಂಗ್ಲೆ ಅಂತಿರಲ್ಲ, ಅದಕ್ಕೆ ಬಂಗಲೋ ಇರುವುದೋ. ಹೇಗ್ರಿ? ಫಸ್ಟಿಗೆ ಮೇಲೆ ಸೇಮ ರಾಮನ ಹತ್ತಿರ ಇರುವುದು. ವಿಲ್ ರಾಮ ಹ್ಯಾವ್, ರಾಮನ ಹತ್ತಿರ ಇರುವುದು ಒಂದು ಅನ್ಲಿಕ್ಕೆ ಒಂದು ಒಳ್ಳೆಯ ಬಂಗಲೋ. ಎ ಗುಡ್ ಬಂಗಲೋ. ಸಾರಿ, ಬಂಗಲೋ. ವಿಲ್ ರಾಮ ಹ್ಯಾವ್ ಎ ಗುಡ್ ಬಂಗ್ಲೋ, ಈ ಥರ ಅಂತೀವಿ. ನೀವು ಇವುಗಳನ್ನು ಹೆಚ್ಚಿಗೆ ಎಕ್ಸಾಂಪಲ್ಗಳನ್ನು ಅಭ್ಯಾಸ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ, ನಿಮಗೇನಾದರೂ ಕ್ಲಾಸ್ ಅರ್ಥ ಆಗ್ತಾ ಇದೆ ಅಂದರೆ ದಯವಿಟ್ಟು ಲೈಕ್ ಮಾಡಿರಿ. ಅದಕ್ಕಿಂತ ಪೂರ್ವದಲ್ಲಿ ಕ್ಲಾಸ್ 15 ನೋಡ್ಕೊಂಡು ಬಂದು ಇದನ್ನು ನೋಡಿದರೆ ಇನ್ನೂ ಅರ್ಥ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಕ್ಲಾಸ್ ಅರ್ಥ ಆಗ್ತಾ ಇದ್ರೆ ಲೈಕ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಪಡ್ಕೊಳ್ಳೋದಕ್ಕೆ ಬೆಲ್ ಐಕನನ್ನು ಫ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ ಅಂತ ಹೇಳ್ತಾ, ಮುಂದಿನದು ಇಂಟರಾಗೇಟಿವ್ ನೆಗೆಟಿವ್ ಆ್ಯಂಡ್ ನೆಗೆಟಿವ್, ಸಾರಿ ಆ್ಯಂಡ್ ಬರೋದಿಲ್ಲ, ಇಂಟರಾಗೇಟಿವ್ ನೆಗೆಟಿವ್ ಫಾರ್ಮ್. ನಕಾರಾತ್ಮಕ ಪ್ರಶ್ನಾರ್ಥಕ ರೂಪ. ನಕಾರಾತ್ಮಕ ಪ್ರಶ್ನಾರ್ಥಕ ರೂಪ. ಇದರ ನಿಯಮ ನೋಡ್ರಿ. ರೂಲ್ ಶಾಲ್ ಆರ್ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್. ಹ್ಯಾವ್ ನಂತರ ನಾಟ್ ಇಡಕ್ಕೆ ಹೋಗಂಗಿಲ್ಲ ಇಲ್ಲಿ. ಪ್ಲಸ್ ಹ್ಯಾವ್, ನಾಟ್ ಆದಮೇಲೆ ಹ್ಯಾವ್ ಬರಬೇಕು. ಯಾಕಂದ್ರೆ ವಿಲ್ ನಾಟ್ ಹ್ಯಾವ್ ಶಾಲ್ ನಾಟ್ ಹ್ಯಾವ್ ಬರುತ್ತಲ್ವಾ, ಅದಕ್ಕಾಗಿ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್. ನೋಡ್ರಿ, ಶಾಲ್ ಆರ್ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ನಾಟ್ ಪ್ಲಸ್ ಹ್ಯಾವ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವೆಶ್ಚನ್ ಮಾರ್ಕ್. ಈ ರೀತಿ ವಾಕ್ಯದ ಫಾರ್ಮೇಷನ್ ಇರಬೇಕು. ನೋಡ್ರಿ, ಇಲ್ಲಿ ನೆಗೆಟಿವ್ ಫಾರ್ಮೇಷನ್ನಲ್ಲಿ ಬರ್ತಕ್ಕಂಥ ಪ್ರತ್ಯಯ ಯಾವುದಪ್ಪ ಅಂತ ಕೇಳಿದ್ರೆ, ಕೊನೆಯದ್ದು ಯಾವುದಂತ ಕೇಳಿದ್ರೆ ಇರಲಿಕ್ಕಿಲ್ಲ ಅಂತ ಬರ್ತದ. ಇದಕ್ಕೆ ನಾವು ಇರಲಿಕ್ಕಿಲ್ಲವೇ ಅಂತ ಹಚ್ಕೋಬೇಕು. ಏನಂತ ಹಚ್ಕೋಬೇಕು? ಎಲ್ಲ ವಾಕ್ಯಿಗೆ ಇರಲಿಕ್ಕಿಲ್ಲವೇ ಮಾಡಿಕೊಂಡು ಪ್ರಶ್ನಾರ್ಥಕ ಹಚ್ಕೊಂಡ್ರೆ ಕ್ಲಾಸ್. ಯಾಕಂದ್ರೆ ಇರ್ಲಿಕ್ಕಿಲ್ಲ ಅಂತ ಅಷ್ಟೇ ಇತ್ತಲ್ವಾ. ಈ ಇರ್ಲಿಕ್ಕಿಲ್ಲ ಅದರ ಜೊತೆಗೆ ನಾವೇನು ಮಾಡ್ಕೋಬೇಕು ಅಂತ ಕೇಳಿದ್ರೆ ಈ ವೇ ಅನ್ನು ಸೇರಿಸ್ಕೊಂಡ್ರೆ ಇಂಟ್ರಾಗೇಟಿವ್ ನೆಗೆಟಿವ್ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿ. ಈಗ ಒಂದು ವಾಕ್ಯ, ಸೋಮನಿಗೆ ಮಕ್ಕಳು ಇರಲಿಲ್ಲವೇ
ಇರಲಿಕ್ಕಿಲ್ಲವೇ. ಇರಲಿಲ್ಲವೇ ಅಂದ್ರೆ ಫಾಸ್ಟ್ ಟೆನ್ಸ್ ಆಗುತ್ತೆ ನೋಡ್ರಿ. ವಿಲ್ ಸೋಮ ನಾಟ್ ಹ್ಯಾವ್. ವಿಲ್ ಸೋಮ ನಾಟ್ ಹ್ಯಾವ್ ಮಕ್ಕಳು, ಚಿಲ್ಡ್ರನ್. ಫಿನಿಶ್. ದ ಚಿಲ್ಡ್ರನ್ ಕೂಡ ಅನ್ಬಹುದು. ದ ಚಿಲ್ಡ್ರನ್ ನೋಡ್ರಿ. ವಿಲ್ ಸೋಮ ನಾಟ್ ಹ್ಯಾವ್ ದ ಚಿಲ್ಡ್ರನ್, ಸೋಮನಿಗೆ ಮಕ್ಕಳು ಇರ್ಲಿಕ್ಕಿಲ್ಲವೇ ಅಂತ ಹೇಳ್ತೀವಿ. ಇನ್ನೊಂದು ಮುಂದಿನ ವಾಕ್ಯ ನೋಡ್ರಿ. ಪಲ್ಲವಿಯ ಹತ್ತಿರ ರಾಜ್ಯಶಾಸ್ತ್ರ ಪುಸ್ತಕ ಇರಲಿಕ್ಕಿಲ್ಲವೇ. ಪಲ್ಲವಿ ಹತ್ತಿರ ರಾಜ್ಯಶಾಸ್ತ್ರ ಪುಸ್ತಕ ಇರಲಿಕ್ಕಿಲ್ಲವೇ ನೋಡ್ರಿ. ವಿಲ್ ಪಲ್ಲವಿ ನಾಟ್ ಹ್ಯಾವ್ ಏನಾತೀಗ? ಪಲ್ಲವಿ ಹತ್ತಿರ ಇರಲಿಕ್ಕಿಲ್ಲವೇ ಆಯಿತು. ಈಗ ರಾಜ್ಯಶಾಸ್ತ್ರ ಪುಸ್ತಕ, ಪೊಲಿಟಿಕಲ್ ಸೈನ್ಸ್ ಬುಕ್. ಸೈನ್ಸ್ ಬುಕ್. ಫಿನಿಶ್. ಪಲ್ಲವಿ ಹತ್ತಿರ ರಾಜ್ಯಶಾಸ್ತ್ರ ಪುಸ್ತಕ ಇರಲಿಕ್ಕಿಲ್ಲವೇ. ವಿಲ್ ಪಲ್ಲವಿ ನಾಟ್ ಹ್ಯಾವ್ ಪೊಲಿಟಿಕಲ್ ಸೈನ್ಸ್ ಬುಕ್ ಅಂತ ಅನ್ಬಹುದು. ಇನ್ನು ಸುಮಾಳಿಗೆ ಕೂದಲು ಇರಲಿಕ್ಕಿಲ್ಲವೇ. ಇಲ್ಲಿ ಹ್ಯಾವ್ ತೆಗೆದುಕೋಬಾರ್ದು. ಇದೊಂದು ವಿಶೇಷ ವಾಕ್ಯ. ಯಾಕೆ ತೆಗೆದುಕೊಂಡ್ರಿ ಸರ್ ಇಂಥ ವಾಕ್ಯ ಅಂತ ಕೇಳ್ಕೋಬಹುದು. ಕೂದಲಿನ ಬಗ್ಗೆ ಹೇಳುವಾಗ ನಾವೇನು ಮಾಡಬೇಕಪ್ಪ ಅಂತ ಕೇಳಿದರೆ, ಯಾವುದರ ಬಗ್ಗೆ? ಕೂದಲು ಅಥವಾ ಮೀಸೆ ಅಥವಾ ಗಡ್ಡ ಹೇಳುವ ಸಂದರ್ಭದಲ್ಲಿ ಇರಲಿಲ್ಲವೇ ನೋಡ್ರಿ. ಹೇಗೆ ನನ್ನ ಹತ್ತಿರ ಇದೆ, ನನ್ನದು ಇದೆ, ನನಗೆ ಇವೆ, ನನ್ನದು ಇದೆ, ನನ್ನದು ಇತ್ತು, ನನ್ನದು ಇರುವುದು, ಇವು ಈ ಥರ ಎಲ್ಲ ಹೇಳ್ತಾ ಇರ್ತೀವಲ್ಲ. ನನಗೆ ಬಹಳ ಕೂದಲು ಇವೆ ಅಂತ ಹೇಳ್ತೀವಿ. ಈಗ ಏನು ಮಾಡಬೇಕಪ್ಪ ಅಂತ ಕೇಳಿದರೆ, ನಾವು ಹ್ಯಾವ್ ಅನ್ನೋ ಬದಲು ನೇರವಾಗಿ ಸ್ಪೋರ್ಟ್ ಅಂತ ತೆಗೆದುಕೋಬೇಕು. ಏನಂತ ತೆಗೆದುಕೋಬೇಕು? ಸ್ಪೋರ್ಟ್ ಅಂತ ತೆಗೆದುಕೋಬೇಕು ಹ್ಯಾವ್ ಅನ್ನೋ ಬದಲಿ. ಈಗ ಹೆಂಗೆ? ವಿಲ್ ಸುಮಾ ನಾಟ್ ಸ್ಪೋರ್ಟ್. ಹ್ಯಾವ್ ಅಲ್ಲ ಇಲ್ಲಿ. ಸ್ಪೋರ್ಟ್ ಹೇರ್. ದ ಹೇರ್ ಕೂಡ ಅನ್ನಬಹುದು. ದ ಹೇರ್
ಸರ್ ಹೇಳಬಹುದು. ಈಗ ನೋಡ್ರಿ, ಇಂದಿರಾ ಗಾಂಧಿಯವರಿಗೆ ಏನಿತ್ತು, ಗಿಡ್ಡ ಕೂದಲು ಇತ್ತು ಅಂತ ಹೇಳ್ತೀವಿ. ಇಂದಿರಾ ಗಾಂಧಿ ಸ್ಪೋರ್ಟೆಡ್ ಕ್ರಿವ್ ಕಟ್, ಗಿಡ್ಡ ಕೂದಲಲ್ಲಿ ಕ್ರಿವ್ ಕಟ್ ಅಂತ ಹೇಳ್ತೀವಿ. ಗಿಡ್ಡ ಕೂದಲು ಉಣ್ಲಿಕ್ಕೆ ಏನಂತ ಹೇಳ್ತೀವಿ ರೀ, ಇಲ್ಲಿ ಪಾಸ್ಟ್ ಟೆನ್ಸ್ ಬಂದಾಕ್ಷಣಕ್ಕೆ ಸ್ಪೋರ್ಟೆಡ್ ಅಂತ ಹೇಳಬೇಕು. ಫ್ಯೂಚರ್ ಟೆನ್ಸ್ದಾಗ ವಿಲ್ ಸ್ಪೋರ್ಟ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಟೆನ್ಸಲ್ಲಿ ಸ್ಪೋರ್ಟ್ ಅಥವಾ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ. ಸರ್ ಹಾಗಾದರೆ ಇದು ಎಕ್ಸ್ಟರ್ನಲ್ ಟೆನ್ಸ್ ಆಗೋದಿಲ್ವಾ? ಇಲ್ಲ, ಕೂದಲನ್ನು ಹೊಂದಿರುವುದಕ್ಕೆ ಅರ್ಥ ಮಾಡ್ಕೊಳ್ರಿ. ಕೂದಲು ಯಾವ್ಯಾವ್ರಿ ಅರ್ಥ ಮಾಡ್ಕೊಳ್ರಿ. ಕೂದಲು, ಮೀಸೆ, ದಾಡಿ ಇವುಗಳನ್ನು ಹೇಳೋದಕ್ಕೆ ಅವನಿಗೆ ಇದೆ ಅವಳಿಗೆ ಇದೆ ಅಂತ ಹೇಳೋದಕ್ಕೆ ನಾವೇನಂತ ಹೇಳ್ತೀವಿ? ಸ್ಪೋರ್ಟ್ ಅಂತ ಹೇಳ್ತೀವಿ. ಸ್ಪೋರ್ಟ್ಸ್ ಅಂತ ಕೂಡ ಹೇಳ್ತೀವಿ. ಅದು ಸ್ಪೋರ್ಟ್ಸ್ ಅಂದರೆ ಆಟೋಟಗಳು ಅಂತ ಹೇಳ್ತೀವಿ. ಇದು ಸ್ಪೋರ್ಟ್ ಅಂತ ಕೂದಲುಗಳನ್ನು ಹೊಂದಿರುವಿಕೆಯ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಪದ ಇದು. ಇಂತಹದೇ ಇನ್ನೊಂದು ನೋಡ್ರಿ, ಅವನಿಗೆ ಅನ್ನೋದಕ್ಕಿಂತ ಒಂದು ಹೆಸರು ತೆಗೆದುಕೊಡ್ರಿ. ರವಿಗೆ ಉದ್ದವಾದ ಮೀಸೆ ಇರಲಿಕ್ಕಿಲ್ಲವೇ ನೋಡ್ರಿ, ಮ್ಯಾಗಿನ ತರಣ ವಿಲ್ ರವಿ ನಾಟ್ ಸ್ಪೋರ್ಟ್ ಹ್ಯಾವ್ ಅಲ್ಲ, ಯಾಕಂದ್ರೆ ಮೀಸೆ ಇದೆ. ಮೀಸೆ, ಕೂದಲು, ದಾಡಿ ಹೇಳೋದಕ್ಕೆ ಸ್ಪೋರ್ಟ್ ಅಂತ ಹೇಳಬೇಕು. ಸ್ಪೋರ್ಟ್, ಉದ್ದವಾದ ಲಾಂಗ್ ಮುಸ್ಟಾಚ್. Will Ravi not sport long mustache? ಹ್ಯಾವ್ ಅನ್ನೋ ಬದಲು ಇಲ್ಲಿ ನೀವು ಏನು ಬದಲ್ಲ ಅಂದ್ರೆ ಹ್ಯಾವ್ ಬದಲಾಗಿ ಏನು ತೆಗೆದುಕೊಂಡಿರಿ? ಸ್ಪೋರ್ಟ್ ಅಂತ ತೆಗೆದುಕೊಳ್ಳ್ರಿ. ಯಾಕೆ ಸ್ಪೋರ್ಟ್ ಅಂತಿದ್ರೆ ಕೂದಲನ್ನು ಹೊಂದಿರುವಿಕೆ ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ಸ್ಪೋರ್ಟ್ ಅಂತ ತೆಗೆದುಕೊಳ್ಬೇಕು. ಅರ್ಥ ಮಾಡ್ಕೊಳ್ರಿ, ಇದು ಒಂದು ಹೊಸ ತರಹದ ವಾಕ್ಯ ಅಂತ ಹೇಳ್ತೀವಿ. ಯಾಕಪ್ಪ ಅಂತ ಕೇಳಿದ್ರೆ ನಮಗೆ PSI ಟ್ರಾನ್ಸ್ಲೇಷನ್ನಲ್ಲಿ ಏನಾದರೂ ಇಂದಿರಾ ಗಾಂಧಿ ಬಗ್ಗೆ ಆಗಲಿ, ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಆಗಲಿ, ಅಬ್ದುಲ್ ಕಲಾಂ ಅವರು ಉದ್ದವಾದ ಕೂದಲನ್ನು ಹೊಂದಿದ್ದರು. ಹೇಗೆ ಕಲಾಂ ಸ್ಪೋರ್ಟೆಡ್ ಲಾಂಗ್ ಹೇರ್ ಸ್ಟೈಲ್ ಅಂತ ಅನ್ಬಹುದು. ದೇ ಡಸ್ ನಾಟ್ ಸ್ಪೋರ್ಟ್ ಮುಸ್ಟಾಚ್. ಅವರಿಗೆ ಮೀಸೆ ಇರಲಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಹಿ ಡಸ್ ನಾಟ್, ಹೀನ ಬಳಸಬೇಕು. ಒಂದು ನೆನಪಿಟ್ಕೊಂಡ್ಬಿರ್ಲಿ. ಇನ್ನು ಮುಂದಿನ ವಾಕ್ಯ ನೋಡೋಣ. ನೆನಪಿಟ್ಕೊಳ್ರಿ. ಶಿವನ ಹತ್ತಿರ ದೊಡ್ಡ ಮತ್ತು ಉದ್ದವಾದ ಕೋಲು ಇರಲಿಕ್ಕಿಲ್ಲವೇ? ನೋಡಿ, ವಿಲ್ ಕೂದಲು ಬಗ್ಗೆ ಬಂದಿಲ್ಲ, ಕೋಲು ಅಂತ ಬಂದಿದೆ. ಕೋಲು ಅನ್ಲಿಕ್ಕೆ ಏನಂತ ಹೇಳ್ತೀವಿ? ಇಲ್ಲಿ ಟ್ವಿಗ್ ಅಂತ ಹೇಳ್ತೀವಿ. ವಿಗ್ ಅಲ್ಲ, ಟ್ವಿಗ್, TWIG. ಟ್ವಿಗ್ ಅಂದರೆ ಕೋಲು. ವಿಲ್ ಶಿವ ನಾಟ್ ಹ್ಯಾವ್ ಕಾಣ್ಬಹುದು. ಶಿವನಿಗೆ ಉದ್ದವಾದ ಕೂದು ಇರಲಿಕ್ಕಿಲ್ಲ, ಇವೆಯೇ ಅಂತ ಕೇಳಬಹುದು. ವಿಲ್ ಶಿವ ಸ್ಪೋರ್ಟ್ ಲಾಂಗ್ ಹೇರ್ ಅಂತ ಅನ್ಬಹುದು. ಹ್ಯಾವ್ ಬದಲಿಗೆ ಸ್ಪೋರ್ಟ್ ಅಂತ ಬಳಸ್ಕೋಬೇಕು. ವಿಲ್ ಶಿವ ನಾಟ್ ಹ್ಯಾವ್
large and long twig, long twig. ನೋಡ್ರಿ, ಶಿವನ ಹತ್ತಿರ ದೊಡ್ಡ ಹಾಗೂ ಉದ್ದವಾದ ಕೋಲು ಇರಲಿಕ್ಕಿಲ್ಲವೇ? ವಿಲ್ ಶಿವ ನಾಟ್ ಹ್ಯಾವ್ ಲಾರ್ಜ್ ಆ್ಯಂಡ್ ಲಾಂಗ್ ಟ್ವಿಗ್ ಅಂತ ಹೇಳ್ತೀವಿ. ಇನ್ನೊಂದು ಏನು ಮಾಡ್ರಪ್ಪ ಅಂತ ಕೇಳಿದರೆ, ಇದನ್ನು ಯಾವುದೇ ಕಾಲ ಅಂತ ತಿಳ್ಕೊಳ್ರಿ, ಯಾವುದೇ ಕಾಲ ಅಂತ ತಿಳ್ಕೊಂಡ್ರೂ ಕೂಡ ಇದನ್ನು 3 ಕಾಲಗಳಿಗೆ ಪ್ರಯತ್ನ ಮಾಡಿರಿ. ಕೂದಲಿನ ಬಗ್ಗೆ ಕೊಡ್ತಾ ಇದ್ದೀನಿ. ಗಾಂಧೀಜಿಯವರಿಗೆ ಕೂದಲು ಇರಲಿಲ್ಲ. ಯಾವ ಟೆನ್ಸ್ ಇದೆ? ಇರಲಿಲ್ಲ ಅಂದ ತಕ್ಷಣ ಪಾಸ್ಟ್ ನೆಗೆಟಿವ್ ಇದೆ. ಡಿಡ್ ನಾಟ್ ಸ್ಪೋರ್ಟ್ ಅಂತ ಹೇಳಬೇಕು. ಹೇಗೆ ಹೇಳಬೇಕು? ಡಿಡ್ ನಾಟ್ ಸ್ಪೋರ್ಟ್. ಇಲ್ಲ ಅಂದ್ರೆ ಪ್ರೆಸೆಂಟ್ ನೆಗೆಟಿವ್ ಹೊತ್ತು ಡಸ್ ನಾಟ್ ಸ್ಪೋರ್ಟ್ ಅಂತ ಹೇಳಬೇಕು. ಇರ್ಲಿಕ್ಕಿಲ್ಲ ಅಂದ್ರೆ ವಿಲ್ ನಾಟ್ ಸ್ಪೋರ್ಟ್ ಅಂತ ಹೇಳಬೇಕು. 3 ಕಾಲಗಳಿಗೆ. ಹೆಂಗ್ರಿ? ಗಾಂಧೀಜಿಯವರಿಗೆ ಕೂದಲು ಇಲ್ಲ, ಗಾಂಧೀಜಿಯವರಿಗೆ ಕೂದಲು ಇರಲಿಲ್ಲ, ಇಲ್ಲ, ಗಾಂಧೀಜಿಯವರಿಗೆ ಕೂದಲು ಇರಲಿಲ್ಲ, ಗಾಂಧೀಜಿಯವರಿಗೆ ಕೂದಲು ಇರಲಿಕ್ಕಿಲ್ಲ. ಸರ್, ಗಾಂಧೀಜಿಯವರು ಹೋಗಿದ್ದಾರೆ, ಆದರೆ ಅದನ್ನೇನು ಮಾಡ್ಕೊಳ್ಳೋಂಗಿಲ್ಲ, ತಿಳ್ಕೊಳ್ಳೋಂಗಿಲ್ಲ. ವಾಕ್ಯವನ್ನು ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ತಿಳ್ಕೊಳ್ರಿ. ಇದೇನಪ್ಪ ಅಂತ ಕೇಳಿದರೆ, ಇಲ್ಲಿ ಹ್ಯಾವ್ ಬದಲಾಗಿ ಏನು ಬಳಸ್ರಿ? ಹ್ಯಾವ್ ಅಥವಾ ಹ್ಯಾಸ್ ಬದಲಾಗಿ ಏನು ಬಳಸ್ರಿ? ಸ್ಪೋರ್ಟನ್ನು ಬಳಸ್ರಿ ಅಂತ ಹೇಳ್ತಾ, ಸ್ಪೋರ್ಟ್ ಅಂತ ಹೇಳ್ತಾ, ಏನಾದರೂ ಹೊಸದು ಕಲಿತೀನಿ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ತಮ್ಮ ಸಿಂಬಾಲ್ ಕೊಡೋದ್ರೊಂದಿಗೆ ಪ್ರೋತ್ಸಾಹ ನೀಡ್ರಿ ಅಂತ ಹೇಳ್ತಾ, ಎಲ್ರಿಗೂ ಈವರೆಗೆ ಕ್ಲಾಸನ್ನು ಕೇಳಿದ್ರಲ್ಲ, ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.